Hallelujah. Hallelujah. Holy Spirit said, ಪರಿಶುದ್ಧಾತ್ಮನು ಹೇಳಿದರು, I will strengthen the feeble hands. ನಾನು ಸೋಲು ಬಿದ್ದ ಕೈಗಳನ್ನು ಬಲಪಡಿಸ್ತೇನೆ. Hallelujah. Hallelujah. Amen. Let us turn our Bibles to Acts chapter 28. ಎಲ್ಲರೂ ನಮ್ಮ ಸತ್ಯವೇದವನ್ನ ಅಪೊಸ್ತಲರ ಕೃತ್ಯ 28ಕ್ಕೆ ತಿರುಗಿಸೋಣ. Amen. Hallelujah. Hallelujah. Acts chapter 28. ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯ. Here the Bible speaks about one of the journey of Paul. ಪೌಲನ ಒಂದು ಪ್ರಯಾಣದ ಕುರಿತಾಗಿ ಇಲ್ಲಿ ಸತ್ಯವೇದವು ಅದು ಮಾತಾಡ್ತಾ ಇದೆ. Amen. Hallelujah. Hallelujah. So the Bible speaks about the journey of Paul. ಇಲ್ಲಿ ಸತ್ಯವೇದವು ಪೌಲನ ಒಂದು ಪ್ರಯಾಣದ ಕುರಿತಾಗಿ ಮಾತಾಡ್ತಾ ಇದೆ. Amen. Hallelujah. Hallelujah. The Bible says ಸತ್ಯವೇದ ಹೇಳ್ತಿದೆ, when they came to an island called as Malta. ಅವರು ಮೆಲಿತೆ ಎನ್ನುವಂತ ಒಂದು ದ್ವೀಪಕ್ಕೆ ಬಂದರು. Amen. The Bible says those people showed unusual kindness. ಆ ಒಂದು ಜನರು ಅಲ್ಲಿದ್ದವರು ಒಂದು ಅಪರೂಪವಾದಂತ ಉಪಕಾರವನ್ನು ಅವರಿಗೆ ಮಾಡಿದರು. Amen. Hallelujah. Hallelujah. Are you here with me? ನೀವು ನನ್ನ ಜೊತೆ ಇದ್ದೀರಾ? Amen. Hallelujah. Hallelujah. கர்த்தர் உங்களோடு ஏதோ ஒன்றை சொல்ல விரும்புகிறார். ಕರ್ತನು ನಿಮ್ಮೊಂದಿಗೆ ಏನೋ ಒಂದನ್ನು ಹೇಳಲು ಬಯಸ್ತಾನೆ. Amen. Today I tell you. ಈ ದಿನ ನಾನು ನಿಮಗೆ ಹೇಳ್ತೇನೆ. Amen. Whenever you try to do something for God, you have been attacked by the enemy. ಯಾವಾಗೆಲ್ಲ ನೀವು ದೇವರಿಗಾಗಿ ಏನನ್ನಾದ್ರೂ ಮಾಡಬೇಕೆಂಬುದಾಗಿ ನೆನೆಸ್ತಿರೋ ಆವಾಗಲೇ ಶತ್ರು ನಿಮ್ಮನ್ನ ದಾಳಿ ಮಾಡ್ತಾನೆ. The Holy Spirit says, ಪರಿಶುದ್ಧಾತ್ಮನು ಹೇಳ್ತಾನೆ, whenever you decide to make a spiritual move, ಯಾವಾಗೆಲ್ಲ ಆತ್ಮಿಕವಾಗಿ ಮುಂದೆ ಏನೋ ಒಂದನ್ನ ಮಾಡಬೇಕೆಂಬುದಾಗಿ ನಿರ್ಧಾರ ಮಾಡ್ತೀರೋ, you see discouragements and winds attacking you like anything. ನಿಮಗೆ ಬಿರುಗಾಳಿ ಅಂತ ಒಂದು ನಿರುತ್ಸಾಹಗಳು ಹಾಗೆ ನಿಮ್ಮನ್ನ ಹೊಡೆಯೋದನ್ನ ನೀವು ನೋಡ್ತೀರಾ. How many of you say the Lord is speaking to me? ಎಷ್ಟು ಜನ ಹೇಳ್ತೀರಾ ದೇವರು ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ? Everything was going well. ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇತ್ತು. Everything was fine. ಎಲ್ಲವೂ ಕೂಡ ಚೆನ್ನಾಗಿತ್ತು. But I made a decision within my heart to do something for the Lord. ಆದ್ರೆ ನನ್ನ ಹೃದಯದಲ್ಲಿ ನಾನು ಕರ್ತನಿಗೆ ಏನಾದ್ರೂ ಒಂದು ಮಾಡಬೇಕಂತ ಒಂದು ನಿರ್ಧಾರ ಮಾಡಿಕೊಂಡೆ. I decided it not in the church. ನಾನು ಅದನ್ನ ಸಭೆಯಲ್ಲಿ ನಿರ್ಧಾರ ಮಾಡಿಲ್ಲ. Nor did I announce it to my leader. ನಾನು ನನ್ನ ನಾಯಕರಿಗೇನು ಅದರ ಕುರಿತಾಗಿ ಹಂಚಿಕೊಳ್ಳಿಲ್ಲ. But I decided within my heart to do something for God. ಆದ್ರೆ ನನ್ನ ಹೃದಯದಲ್ಲಿ ನಾನು ಏನೋ ಒಂದು ಉದ್ದೇಶ ಮಾಡಿಕೊಂಡೆ ಕರ್ತನಿಗಾಗಿ ஏதோ ஒன்றை நான் அவருக்காக செய்யணும். ಏನೋ ಒಂದನ್ನ ಅವರಿಗಾಗಿ ನಾನು ಮಾಡಬೇಕು. நான் அவருக்காக வாழணும். ನಾನು ಅವರಿಗಾಗಿ ಜೀವಿಸಬೇಕು. But the time when you declared it. ಆದ್ರೆ ಅದನ್ನ ನೀವು ಘೋಷಿಸಿದ ಆ ಸಮಯದಲ್ಲಿ, when you thought from now on something I am going to do for God. ಈ ದಿನದಿಂದ ನಾನು ಏನೋ ಒಂದನ್ನ ಕರ್ತನಿಗೆ ಮಾಡಲಿಕ್ಕಿದ್ದೇನೆ ಎಂಬುದಾಗಿ ನೀವು ಯೋಚಿಸಿದ ಆ ಸಮಯದಲ್ಲಿ, I tell you, ನಾನು ನಿಮಗೆ ಹೇಳ್ತೇನೆ, you are seeing Satan working strongly against your life. ನಿಮ್ಮ ಜೀವಿತದಲ್ಲಿ ಸೈತಾನನು ನಿಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವುದನ್ನ ಬಲವಾಗಿ ಕಾರ್ಯ ಮಾಡುವುದನ್ನ ನೀವು ಅನುಭವಿಸ್ತಾ ಇದ್ದೀರಾ. All that you are seeing today is temporary. ಈ ದಿನ ನೀವು ನೋಡ್ತಾ ಇರುವಂತದೆಲ್ಲ ಅದು ತಾತ್ಕಾಲಿಕ. Amen. The wind that blows against you, ನಿಮ್ಮ ವಿರುದ್ಧವಾಗಿ ಅದು ಎದ್ದೇಳುವಂತಹ ಬಿರುಗಾಳಿ, is not permanent. ಅದು ಶಾಶ್ವತವಾದದ್ದಲ್ಲ. But my grace is permanent over your life. ನನ್ನ ಕೃಪೆಯೇ ನಿನಗೆ ಶಾಶ್ವತವಾದದ್ದು. My grace is permanent over your life. ನನ್ನ ಕೃಪೆಯೇ ನಿನ್ನ ಜೀವಿತದಲ್ಲಿ ಶಾಶ್ವತವಾದದ್ದು. Hallelujah. 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 Your heart is searching for fire. ನಿಮ್ಮ ಒಂದು ಹೃದಯ ಬೆಂಕಿಗಾಗಿ ಎದುರು ನೋಡ್ತಾ ಇದೆ. Your heart is burning with fire. ನಿಮ್ಮ ಹೃದಯ ಬೆಂಕಿಯಿಂದ ಅದು ಉರಿತಾ ಇದೆ. Even if Satan is trying you to put you in the waters. ಯಾವುದು ಸೈತಾನ್ ನಿಮ್ಮನ್ನ ನೀರಿನಲ್ಲಿ ಹಾಕುವುದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ, even if Satan is trying to make all that you have in your heart just to vanish, inside the water. ಎಲ್ಲ ನಿಮ್ಮ ಹೃದಯದಲ್ಲಿರುವಂತ ಎಲ್ಲ ಕಾರ್ಯಗಳನ್ನು ಹಾಗೆ ನೀರಿನಲ್ಲಿ ಬತ್ತಿ ಹೋಗುವಂತೆ ಮಾಡಬೇಕೆಂಬುದಾಗಿ ಸೈತಾನ್ ಎಣಿಸ್ತಾ ಇದ್ರು ಕೂಡ, there is a fire burning in you. ನಿಮ್ಮ ಒಳಗಡೆ ಒಂದು ಬೆಂಕಿ ಉರಿತಾ ಇದೆ. Fire burning for the Lord. ಕರ್ತನಿಗಾಗಿ ಒಂದು ಬೆಂಕಿ ಹತ್ತಿ ಉರಿತಾ ಇದೆ. Whether you are a captain or whether you are whoever you are, ನೀವು ಒಂದು ನಾಯಕನೋ ಅಥವಾ ಅಪರಾಧಿಯೋ, ನೀವು ಏನೇ ಆಗಿರಬಹುದು, whatever you are, ನೀವು ಏನೇ ಆಗಿರಬಹುದು, there is a fire burning inside you. ನಿಮ್ಮ ಒಳಗಡೆ ಒಂದು ಬೆಂಕಿ ಅದು ಹತ್ತಿ ಉರಿತಾನೆ ಇದೆ. To do something for God. ಕರ್ತನಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ. Paul was in the ship. ಪೌಲನು ಹಡಗಿನಲ್ಲಿ ಇದ್ದನು. He was not a captain. ಆತನು ಆ ಹಡಗಿನ ನಾಯಕನಾಗಿರಲಿಲ್ಲ. He was a captain.
captive. ಆತನಲ್ಲಿ ಒಂದು ಅಪರಾಧಿ ಬಂಧಿತನಾಗಿದ್ದನು. Amen. But the Bible says ಆದ್ರೆ ಸತ್ಯವೇದ there ಹೇಳ್ತದೆ was fire burning inside for God. ಪೌಲನ ಹೃದಯದಲ್ಲಿ ದೇವರಿಗಾಗಿ ಒಂದು ಬೆಂಕಿ ಹತ್ತಿ ಉರಿತಾ ಇತ್ತು. Amen. I prophesy. ನಾ ಪ್ರವಾದಿಸ್ತೇನೆ. You people are not worried about where you are and what you are and what you are facing, but there is a fire within you for the Lord. ಇಲ್ಲಿರುವಂತ ಈ ಜನರು ಎಂತವರಂದ್ರೆ ನೀವು ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಪರಿಸ್ಥಿತಿಗಳು ಸುತ್ತಮುತ್ತ ಹೇಗಿದೆ ಎಂಬುದಾಗಿ ನೀವು ಯೋಚನೆ ಮಾಡೋರಲ್ಲ. ನಿಮ್ಮ ಹೃದಯದಲ್ಲಿ ಯಾವಾಗ್ಲೂ ಕರ್ತನಿಗಾಗಿ ಏನೋ ಮಾಡ್ಬೇಕನ್ನುವಂತ ಆ ಒಂದು ಬೆಂಕಿ ಹತ್ತಿ ಉರಿತಾ ಇದೆ. எவ்வளவு பேர் ஆமென் சொல்றீங்க? ಎಸ್ನ ಆಮೆನ್ ಅಂತೀರಾ? சாப்பாடு இருக்குதோ இல்லையோ, ಊಟ ಇದೆಯೋ ಇಲ್ಲವೋ, ஜனங்க உங்களை உயர்த்துறாங்களோ இல்லையோ, ಜನರು ನಿಮ್ಮನ್ನ ಮೇಲಕ್ಕೆತ್ತಿದಾರೋ Amen. ಇಲ್ಲವೋ, உங்களுக்கு அவமானம் இருக்கிறதோ இல்லையோ, ನಿಮಗೆ ಅವಮಾನ ಇದೆಯೋ ஆனா ಇಲ್ಲವೋ, உங்களுடைய உள்ளம் அவருக்காக ஏதாவது செய்யணும். ಆದ್ರೆ ನಿಮ್ಮ ಹೃದಯ ಆತನಿಗಾಗಿ ಏನಾದ್ರೂ ಮಾಡ್ಬೇಕು. Amen. The ship broke. ಹಡಗು ಒಡೆದೋಯ್ತು. Amen. People thought they are going to die. ಜನರು ನೆನೆಸಿದ್ರು ಅವ್ರು ಹೋಗಿ ನೇನ್ ಸಾಯ್ತಾರೆ. Amen. They thought the life is all over. ಈಗೆಲ್ಲ ಮುಗಿದೋಯ್ತು ಎಂಬುದಾಗಿ ಅವ್ರು ನೆನೆಸಿದ್ರು. But the Bible says ಆದ್ರೆ ಸತ್ಯವೇದ the ಹೇಳ್ತದೆ fire was still burning. ಆ ಬೆಂಕಿ ಇನ್ನೂ ಹತ್ತಿ ಉರಿತಾ ಇತ್ತು. Amen. Paul's fire was still burning. ಪೌಲನ ಬೆಂಕಿ ಇನ್ನೂ ಹತ್ತಿ ಉರಿತಾ ಇತ್ತು. Amen. The Bible says in 27th chapter, 27ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳ್ತದೆ Paul says to all the people who were in the ಆ ship, ಹಡಗಿನಲ್ಲಿ ಇದ್ದಂತ ಎಲ್ಲ ಜನರಿಗೆ ಪೌಲನ ಹೇಳ್ತಾನೆ, இப்பொழுது situation பார்த்தா, ಈಗ ಸಮಸ್ಯೆಯನ್ನ ನೋಡಿದ್ರೆ, Amen. If you see the situation, ನೀವೀಗ ಪರಿಸ್ಥಿತಿಯನ್ನ ನೋಡಿದ್ರೆ we are all going to die. ನಾವೆಲ್ಲರೂ ಸಾಯ್ಲಿಕ್ಕಿದ್ದೇವೆ. But ಆದರೆ I prophesy, ನಾ ಪ್ರವಾದಿಸ್ತೇನೆ, no one is going to die. ಯಾರು ಕೂಡ ಸಾಯುವುದಿಲ್ಲ. No one is going to die. ಯಾರು ಕೂಡ ಸಾಯುವುದಿಲ್ಲ. Why? ಯಾಕೆ? The angel of the Lord appeared unto me. ಕರ್ತನ ದೂತನು ನನಗೆ ಪ್ರತ್ಯಕ್ಷನಾದನು. Amen. அந்த மோசேக்கு அந்த அக்கினியிலே வெளிப்பட்ட அந்த தூதன், ಆ ಮೋಶೆಗೆ ಆ ಒಂದು ಬೆಂಕಿಯಲ್ಲಿ ಪ್ರಕಟವಾದಂತ ಆ ದೂತನು, Amen. He appeared unto me. ಆತನು ನನಗೆ ಪ್ರಕಟನಾದನು. Why did he appear unto me? ಯಾಕೆ ನನಗೆ ಪ್ರಕಟನಾದನು? Because there is a fire inside me. ಯಾಕಂದ್ರೆ ನನ್ನೊಳಗಡೆ ಬೆಂಕಿ ಇದೆ. ನನ್ನಲ್ಲಿ ತಾಲಾಂತಿಲ್ಲ, ನನ್ನಲ್ಲಿ ತಾಲಾಂತಿಲ್ಲ, ನನ್ನಲ್ಲಿ Amen. ನನ್ನಲ್ಲಿ ವರಗಳಿಲ್ಲ, ನನ್ನಲ್ಲಿ ವರಗಳಿಲ್ಲ, ನನಗೆ ಬಲ ಇಲ್ಲ, ನನಗೆ ಬಲ ಇಲ್ಲ, ನನಗೆ Amen. ಏನೂ ಇಲ್ಲ, ನನಗೆ ಏನೂ ನನಗೆ ಇಲ್ಲ, ಹಣ ಇಲ್ಲ, ನನಗೆ ಹಣ ಇಲ್ಲ, ನನಗೆ ಯಾವ ರೀತಿಯಾದಂತ ಸೌಕರ್ಯ ಇಲ್ಲ. ನನಗೆ ಯಾವ ರೀತಿಯಾದ ಸೌಕರ್ಯ ಆದ್ರೆ ಇಲ್ಲ. ನನ್ನ ಒಳಗೆ ದೇವರಿಗಾಗಿ ಏನಾದ್ರೂ ಮಾಡ್ಬೇಕನ್ನೋ ಒಂದು ಬೆಂಕಿ ಮಾತ್ರ ಉರಿತಾ ಇದೆ. ಆದ್ರೆ ನನ್ನ ಒಳಗಡೆ ದೇವರಿಗಾಗಿ ಏನಾದ್ರೂ ಮಾಡ್ಬೇಕನ್ನುವಂತ ಬೆಂಕಿ ಉರಿತಾ ಇದೆ. Are you listening to what I am telling you this evening? ಈ ಒಂದು ಸಂಜೆ ನಾನು ಏನ್ ಹೇಳ್ತಾ ಇದ್ದೀನಿ ಎಂಬುದನ್ನ ಅರ್ಥ ಮಾಡ್ಕೊಳ್ತಾ Amen. ಇದ್ದೀನಿ. Paul says, ಪೌಲನು ಹೇಳ್ತಾನೆ, ಅದಕ್ಕಾಗಿ நீங்க யாரும் சாக மாட்டீங்க, ಅದಕ್ಕಾಗಿ ನೀವು ಯಾರು நீங்க ಸಾಯೋದಿಲ್ಲ, யாரும் சாக மாட்டீங்க, ನೀವು ಯಾರು ಸಾಯೋದಿಲ್ಲ. because of me, ಯಾಕಂದ್ರೆ ನನ್ನ ನಿಮಿತ್ತವಾಗಿ, because of me. ನನ್ನ ನಿಮಿತ್ತವಾಗಿ. எவ்வளவு பேர் இன்னைக்கு சொல்றீங்க, ಎಷ್ಟು ಜನ ಈ ದಿನ ಹೇಳ್ತೀರಾ, உங்களுக்குள்ள இருக்கிற அக்கினியினால, ನಿಮ್ಮೊಳಗಿರುವಂತ ಆ ಬೆಂಕಿಯಿಂದ, உங்களுக்குள்ள தேவன் வைத்திருக்கிற திட்டத்தினால, ನಿಮ್ಮೊಳಗಡೆ ಇಟ್ಟಿರುವ ದೇವರಿಟ್ಟಿರುವಂತ ಆ ಉದ್ದೇಶದಿಂದ, whatever may come against your life, ನಿಮ್ಮ ಜೀವಿತದ ವಿರುದ್ಧವಾಗಿ ಏನೆಲ್ಲ ಬಂದರೂ ಕೂಡ, whether it may be storm, ಅದು ಬಿರುಗಾಳಿ ಆದ್ರೂ, whether it may be a ಅದು hurricane, ಏನೋ ಒಂದು ಚಂಡಮಾರುತವಾದ್ರೂ, Amen. Maybe it is, Amen, your ship getting broken, ಅದು ಹಡಗು ಮುರಿದು ಹೋಗುವಂತ ಕಾರ್ಯವಾಗಿದ್ರು, maybe your people want to kill you, ನಿಮ್ಮ ಜನರೇ ನಿಮ್ಮನ್ನ ಸಾಯಿಸುವಂತ you ಕೊಲ್ಲುವಂತದಾದ್ರು, will never die. ನೀವು ಸತ್ತು ಹೋಗೋದಿಲ್ಲ, Amen. You will never die. ನೀವು ಸಾಯುವುದಿಲ್ಲ.